ಸರ್ ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲು ಅಂತಿದ್ರು, ಈಗ ಬಿಜೆಪಿ ಅವರೇ ಜಗಳ ಮಾಡ್ತಾರೆ. ಒಂದು ಕಡೆ ರಾಮ್ಲು, ವಿಜಯೇಂದ್ರ. ನೋಡಿ ಇವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಅಲ್ಲಿ ಬಿ ಜೆ ಪಿನಲ್ಲಿ ಆಗ್ತಾ ಇರುವಂಥ ಜಗಳ ಅವ್ರ ವೈಯಕ್ತಿಕ ವಿಚಾರ. ಅವ್ರ ಪಕ್ಷದಲ್ಲಿ ಯಾರಾನ ಅಧ್ಯಕ್ಷರು ಹಾಕ್ಕೊಳ್ಳಿ, ನಮಗೆ ಇಂಟ್ರೆಸ್ಟ್ ಇಲ್ಲ. ಆದರೆ ಗಂಭೀರವಾದಂಥ ಆರೋಪಗಳು ಯತ್ನಾಳ್ ಅವರು ಮಾಡಿದ್ದಾರೆ. ಏನಂತ, ಒಬ್ಬ ವ್ಯಕ್ತಿ ಹಿಂದಿನ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪ ಅವರ ಫೋರ್ಜರಿ ಮಾಡಿದ್ದಾರೆ, ಭ್ರಷ್ಟಾಚಾರ ಅವ್ರ ಹೆಸರಲ್ಲಿ ಮಾಡಿದ್ದಾರೆ, ಛೋಟಾ ಸಿಗ್ನೇಚರ್ ಮಾಡಿದ್ದಾರೆ ಅಂತ. ಯಾರ ವ್ಯಕ್ತಿ ಯಾರೇ ಇರ್ಬೋದು, ಅದು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಇರ್ಬೋದು, ಯಾರೇ ಇರ್ಬೋದು, ಅದು ತನಿಖೆ ಆಗಬೇಕಲ್ಲ. ಕಂಪ್ಲೇಂಟ್ ಕೊಡಲಿ ಅಂತ ನಾವು ಹೇಳ್ತಾ ಇದ್ದೀವಿ, ನಾವು ತನಿಖೆ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾರಪ್ಪ ಹೇಳ್ತಾ ಇರೋದು ಇವತ್ತು ಆ ದುಡ್ಡೆಲ್ಲ? ನಿನ್ನೆ ಇ ಡಿ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಯಿತು ಸಿದ್ದರಾಮಯ್ಯ ಅವ್ರ ಬಗ್ಗೆ. ಅಫಿಡವಿಟ್ನಲ್ಲಿ ಡಿಕ್ಲೇರ್ ಆಗಿದೆ ಅಲ್ಲ ಸ್ವಾಮಿ, ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬಗ್ಗೆ. ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಭ್ರಷ್ಟಾಚಾರದಲ್ಲಿ ಇದ್ದರೂ ಅತಿ ಭ್ರಷ್ಟ ಮನುಷ್ಯ ಇದ್ದಾನೆ ಅಂದ್ಬಿಟ್ಟು ಯಾರು ಬಿ ಜೆ ಪಿ ಹೇಳ್ತಾ ಇರೋದ, ಕಾಂಗ್ರೆಸ್ ಹೇಳ್ತಾ ಇರೋದು? ಇವೆಲ್ಲ ಗಂಭೀರ ಆರೋಪಗಳು. ಮಾಧ್ಯಮದವರು ದಯವಿಟ್ಟು ಗಮನಿಸಬೇಕು. ನೋಡಿ ಇವರೇ, ನಾವು ಯಾರಿಗೂ ಪ್ರಯತ್ನ ಮಾಡ್ತಾ ಇಲ್ಲ. ನೀವು ಕೂಡ ನಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ನಿಮಗೂ ಸ್ವಾಗತ. ನಿಮಗೂ ಸ್ವಾಗತ. ನಮ್ಮ ಪಕ್ಷ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬಂದ್ರೆ. ದಲಿತ ಸಿಎಂ ಸರ್ ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲು ಅಂತಿದ್ರು, ಈಗ ಬಿಜೆಪಿ ಅವರೇ ಜಗಳ ಮಾಡ್ತಾರೆ. ಒಂದು ಕಡೆ ರಾಮ್ಲು, ವಿಜಯೇಂದ್ರ. ನೋಡಿ ಇವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಅಲ್ಲಿ ಬಿ ಜೆ ಪಿನಲ್ಲಿ ಆಗ್ತಾ ಇರುವಂಥ ಜಗಳ ಅವ್ರ ವೈಯಕ್ತಿಕ ವಿಚಾರ. ಅವ್ರ ಪಕ್ಷದಲ್ಲಿ ಯಾರಾನ ಅಧ್ಯಕ್ಷರು ಹಾಕ್ಕೊಳ್ಳಿ, ನಮಗೆ ಇಂಟ್ರೆಸ್ಟ್ ಇಲ್ಲ. ಆದರೆ ಗಂಭೀರವಾದಂಥ ಆರೋಪಗಳು ಯತ್ನಾಳ್ ಅವರು ಮಾಡಿದ್ದಾರೆ. ಏನಂತ, ಒಬ್ಬ ವ್ಯಕ್ತಿ ಹಿಂದಿನ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪ ಅವರ ಫೋರ್ಜರಿ ಮಾಡಿದ್ದಾರೆ, ಭ್ರಷ್ಟಾಚಾರ ಅವ್ರ ಹೆಸರಲ್ಲಿ ಮಾಡಿದ್ದಾರೆ, ಛೋಟಾ ಸಿಗ್ನೇಚರ್ ಮಾಡಿದ್ದಾರೆ ಅಂತ. ಯಾರ ವ್ಯಕ್ತಿ ಯಾರೇ ಇರ್ಬೋದು, ಅದು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಇರ್ಬೋದು, ಯಾರೇ ಇರ್ಬೋದು, ಅದು ತನಿಖೆ ಆಗಬೇಕಲ್ಲ. ಕಂಪ್ಲೇಂಟ್ ಕೊಡಲಿ ಅಂತ ನಾವು ಹೇಳ್ತಾ ಇದ್ದೀವಿ, ನಾವು ತನಿಖೆ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾರಪ್ಪ ಹೇಳ್ತಾ ಇರೋದು ಇವತ್ತು ಆ ದುಡ್ಡೆಲ್ಲ? ನಿನ್ನೆ ಇ ಡಿ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಯಿತು ಸಿದ್ದರಾಮಯ್ಯ ಅವ್ರ ಬಗ್ಗೆ. ಅಫಿಡವಿಟ್ನಲ್ಲಿ ಡಿಕ್ಲೇರ್ ಆಗಿದೆ ಅಲ್ಲ ಸ್ವಾಮಿ, ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬಗ್ಗೆ. ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಭ್ರಷ್ಟಾಚಾರದಲ್ಲಿ ಇದ್ದರೂ ಅತಿ ಭ್ರಷ್ಟ ಮನುಷ್ಯ ಇದ್ದಾನೆ ಅಂದ್ಬಿಟ್ಟು ಯಾರು ಬಿ ಜೆ ಪಿ ಹೇಳ್ತಾ ಇರೋದ, ಕಾಂಗ್ರೆಸ್ ಹೇಳ್ತಾ ಇರೋದು? ಇವೆಲ್ಲ ಗಂಭೀರ ಆರೋಪಗಳು. ಮಾಧ್ಯಮದವರು ದಯವಿಟ್ಟು ಗಮನಿಸಬೇಕು. ನೋಡಿ ಇವರೇ, ನಾವು ಯಾರಿಗೂ ಪ್ರಯತ್ನ ಮಾಡ್ತಾ ಇಲ್ಲ. ನೀವು ಕೂಡ ನಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ನಿಮಗೂ ಸ್ವಾಗತ. ನಿಮಗೂ ಸ್ವಾಗತ. ನಮ್ಮ ಪಕ್ಷ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬಂದ್ರೆ. ದಲಿತ ಸಿಎಂ